ಒಂದು ಕಾಲೇಜಲ್ಲಿ ತರಲೆ ಮಾಡ್ತಿದ್ದು ಹುಡುಗ ಹುಡುಗಿಯರಿಗೆ ಹೋಗಿ ಪಾಠ ಹೇಳ್ಕೊಡ್ತಾ ಇದ್ರು ಇವ್ರ ಜೀವನದ ಅನುಭವನ ತಿಳ್ಕೊಂಡಾಗ ಯಾಕೊಂದು ಪಾಡ್ಕಾಸ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇವತ್ತಿನ ವಿಶೇಷ ಕಾರ್ಯಕ್ರಮನ ಹೊರಗಡೆ ತರ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮ ನನಗಂತೂ ಸಾಕಷ್ಟು ಎಂಟರ್ಟೈನ್ಮೆಂಟ್ನ ಹಾಗೆ ಇನ್ಫಾರ್ಮೇಶನ್ ಕೊಟ್ಟಿದೆ, ನಿಮಗೂ ಕೊಡುತ್ತೆ ಅಂತ ಅನ್ಕೊಂಡಿದ್ವಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ನೋಡಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾನೆ ವಿಜಯ ಸುಂದರಿ ಅಮ್ಮ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀರಾಮ್ ವಯಸ್ಸೆಷ್ಟು ನಿಮಗೆ? 80 ನಡೀತಾ ಇದೆ. 80 ವರ್ಷ. ಸೊ ಈ 80 ವರ್ಷ ಜೀವನದಲ್ಲಿ ನೀವು ಇಷ್ಟು ಆರೋಗ್ಯನ ಮೇಂಟೈನ್ ಮಾಡ್ಕೊಳಕ್ ಹೇಗೆ ಸಾಧ್ಯ? ಚಿಕ್ಕನಿಂದೂ ನಾನು ಲವಲವಿಕೆಗೆ ಎಲ್ಲ ಕೆಲಸದಲ್ಲೂ ಮುನ್ನುಗ್ತಾ ಇದ್ದೆ. ಯಾವತ್ತೂ ಸೋಂಬೇತನ ಪಡ್ತಾ ಇರಲಿಲ್ಲ. ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೆ. ಒಂದಷ್ಟು ಓಡಾಡಬೇಕು, ಮನೆ ಕೆಲಸ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ಮುಂದಕ್ಕೆ ಹೋಗ್ತಾ ಇದ್ದಿದ್ದರಿಂದ ನನ್ನ ಆರೋಗ್ಯ ಇದುವರೆಗೂ ಯಾವತ್ತೂ ಕೆಟ್ಟಿಲ್ಲ. ಇದುವರೆಗೂ ಆರೋಗ್ಯವಾಗಿದ್ದೀನಿ. ಈ ನಡುವೆ BP ಅನ್ನೋದು ಒಂದು ಶುರುವಾಗಿದೆ. 80ನೇ ವಯಸ್ಸಿಗೆ. 80ನೇ ವಯಸ್ಸಿಗೆ. ಸೊ ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀರಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಬಡ ಎದ್ದು ಕೈಕಾಲು ಮಕ್ಕ ತೊಳ್ಕೊಂಡು ಆದ್ಮೇಲೆ ಒಂದು ಲೋಟ ನೀರು ಕುಡಿತೇನೆ. ಎಷ್ಟೊತ್ತಿಗೆ ಎದ್ದು ಹೇಳ್ತೀನಿ? ನಾನು 6:15 ಎದ್ದು ಹೇಳ್ತೇನೆ. ಬೆಳಗ್ಗೆ 6:15 ಹೇಳ್ತೇನೆ. ಎದ್ದು ಮಕ್ಕ ತೊಳೆದು ಮೊದಲು ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಫಸ್ಟು ಅದೊಂದು ಇಟ್ಕೊಂಡಿದ್ದೇನೆ. ಮೊದಲು ಭೂಮಿಗೆ ಬೆಳಗಾಯಿತು ಭೂಮಿ ದೇವ್ರನ್ನ ಸ್ಪರ್ಶ ಮಾಡ್ತೇನೆ. ಯಾಕೆಂದರೆ ಈಗ ಓಡಾಡೋ ಜಾಗ ನಮ್ಮದು. ಅದಕ್ಕೆ ನಮಸ್ಕಾರ ಮಾಡಿ ಅಂಗೈಗೆ ಮಾಮೂಲೆಲ್ಲ ಕರಾಟೆ ಹೇಳ್ಕೊಳ್ತೇನೆ. ಅದೆಲ್ಲ ಆದಮೇಲೆ ದೇವರು ಇಷ್ಟು ಫೋಟೋಗಳು ನೋಡ್ಕೊಂಡ್ಬಿಟ್ಟು ದೇವ್ರ ಮನೆಗೆ ಹೋಗಿ ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಆಮೇಲೆ ಹಲ್ಲುಜ್ಜಿ ನನ್ನ ಕಾರ್ಯಕ್ರಮ ಮುಗಿಸ್ಕೊಂಡ್ಬಿಟ್ಟು ಒಂದು ಲೋಟ ನೀರು ಕುಡಿದ್ಬಿಟ್ಟು ನಮ್ಮ ಬಡಾವಣೆಗೆ ಒಂದು ರೌಂಡ್ ಹೊಡ್ಕೊಂಡ್ಬರ್ತೇನೆ. ವಾಕಿಂಗ್ ಆಗತ್ತೆ. ಒಂದು ವಾಕಿಂಗ್ ಆಗಿ ಬಂದಮೇಲೆ ಮನೆಗೆ ಬಂದು ಬಿಸಿಯಾಗಿ ಒಂದು ಲೋಟ ಕಾಫಿ ಕುಡಿತೀನಿ. ಆಮೇಲೆ ಅವಾಗ 7:15 7:45 ಟೈಮಲ್ಲಿ ಕುಡಿದ್ಬಿಟ್ಟು ನನ್ನ ಮನೆ ಕೆಲಸ ಏನಿರುತ್ತೋ ಕಸ ಗುಡಿಸೋದು, ಒರೆಸೋದು ಪ್ರತಿಯೊಂದು ಮಾಡ್ಕೊಳ್ತಿದ್ದೇನೆ. ಆಮೇಲೆ ಹೂವು ಬಿಡಿಸೋದು ಅದನ್ನು ಮಾಡ್ಕೊಳ್ತೇನೆ. ಬೆಳಗ್ಗೆ ಅದು ಫ್ರೆಶ್ಶಾಗಿ ಕರೀತಾ ಇರುತ್ತೆ. ಈ ಕಡೆ ಸೂರ್ಯ ಉದಿಸ್ತಾ ಇರ್ತಾನೆ. ಆ ಕೆಂಪು ಕದಿರೋವಾಗ 2 ಸೆಕೆಂಡ್ ನಿಂತ್ಕೊಳ್ತೇನೆ. ಎಲ್ಲ ಕಡೆ ಆ ಗುಂಬೆ ಅದು ಇದು ಅಂತಾರೆ. ನಮ್ದು ಈ ಮೂಲೆಯಲ್ಲಿ ಚೆನ್ನಾಗಿ ಸೂರ್ಯ ಒಳ್ಳೆ. ಆವಾಗ ಸೂರ್ಯ ನೋಡಿದಾಗ ಏನು ಅಂದ್ಕೊಳ್ತೇನೆ ಅಂತಂದರೆ, ಪುಟ್ಟಣ್ಣ ನೀನು ಅವನಿಗೂ ಹೇಳ್ಕೊಡೋದು ನಾನು, ಪುಟ್ಟಣ್ಣ ಬಿಸಿಲಲ್ಲಿ ಬರ್ತಾ ಇದೆಯಾ, ಅಮ್ಮನ ಹತ್ರ ಐಸ್ ಕ್ರೀಮ್ ತಿಂದ್ಬಿಟ್ಟು ಬರ್ತಾ ಇದೆಯಾ ಅಂತ ಕೇಳ್ತೇನೆ. ಅವನ್ನ ಅದೊಂದೇ ನಾನು ಕೇಳೋದು ಅವನ್ನ, ಸೂರ್ಯ ನೀನು ಇಷ್ಟು ಎಲ್ರಿಗೂ ಚಾಕ ಕೊಡ್ತೀಯ, ಯಾವಾಗಲೂ ನಿನ್ನ ಮೈ ಬಿಸಿ ಇರುತ್ತಲ್ವ, ಮನೆಗೆ ಹೋದ ತಕ್ಷಣ ಅಮ್ಮ ನೀನು ಕೇಳ್ತೀಯಾ ಐಸ್ ಕ್ರೀಮ್ ಕೇಳ್ತೀಯೇನೋ ಅಂತ ಅಂದುಬಿಟ್ಟು ಅವನಿಗೊಂದು ನಮಸ್ಕಾರ ಹಾಕ್ತೇನೆ. ನಮಸ್ಕಾರ ಹಾಕಿಬಿಟ್ಟು ಮನೆಗೆ ಬಂದು ಹೂವು ಎಲ್ಲ ಬಿಡಿಸಾದ್ಮೇಲೆ ಸ್ನಾನ ಮಾಡಿ ಒಂದು ದೇವ್ರ ಪೂಜೆ ಮಾಡ್ಕೊಳ್ತೀನಿ. ಒಂದಷ್ಟು ಸ್ತೋತ್ರ ಇದು ಆಯಾ ದಿನದ್ದೇನಿರ್ತೋ ಒಂದು 4-5 ಹೇಳ್ಕೊಳ್ತೇನೆ. ಕೂತ್ಕೊಂಡು ಇಲ್ಲಿ 1-2 ಹಾಡು ಹೇಳ್ಕೊಳ್ತೇನೆ. ನಾನು ಪಾಡೋದು ನಾನು ಹಾಡು ಆದಮೇಲೆ ಒಂದು ಲೋಟ ರಾಗಿ ಅಂಬಲಿ ಆಗಲಿ ಇಲ್ಲ ಒಂದು ದೋಸೆನೋ ಒಂದು ಚಪಾತಿನೋ ತಿಂತೇನೆ. ಹರಕೆ ಹನುಮಂತ ದೇವಸ್ಥಾನಕ್ಕೆ ಹೋಗ್ತೇನೆ. ಅಲ್ಲಿ ಭಕ್ತಾದಿಗಳು ಪ್ರಸಾದ ಮಾಡಿಕೊಟ್ಟು ಇಟ್ಟಿರ್ತಾರೆ. ಅಲ್ಲಿ ನಾನು ಹೋದ್ರೂ ಕೂಡ ಯಾರು ಯಾವುದಕ್ಕೂ ಪಾಪ ಅಡ್ಡಿ ಮಾಡಲ್ಲ. ನಾನು ಬಂದ ತಕ್ಷಣ ಕೂತ್ಕೊಳ್ಳಿ ಮಾತ್ರ ಹೇಳೋರೆ ವಿನ ನೀವು ಮಾಡಬೇಡಿ ಅಂತ ಯಾರೂ ಹೇಳಲ್ಲ. ಅಮ್ಮ ಅಷ್ಟು ಲವಲವಿಕೆಯಾಗಿ ಮಾಡ್ತಾ ಇದ್ದಾರಲ್ಲ, ಬಿಟ್ಬಿಟ್ಟಿದ್ದಾರೆ ಎಲ್ಲರೂ. ಯಾರು ಏನು ಹೇಳಿದ್ರು ಪಾಪ ಶಿಸ್ತಾ ವಹಿಸಿ ನನ್ನ ಒಂಥರ ಪ್ರೀತಿಯಾಗಿ ನೋಡ್ಕೊಳ್ತಾರೆ. ಅಲ್ಲಿ ಬಂದವ್ರಿಗೂ ಒಳ್ಳೆ ಮಾತು ಹೇಳ್ತೇನೆ. ಯಾವತ್ತೂ ಯಾರ ಮೇಲೂ ನಾನು ಒಂಥರ ಜೋರು ಮಾಡಿಲ್ಲ. ನಾನು ಮನಸ್ಸಿಗೆ ತೃಪ್ತಿ ಆಗೋ ಥರ ನೋಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರನ್ನು ನಾನು ಹೆಣ್ಣು ಮಕ್ಕಳನ್ನ ಅಮ್ಮಿ ಪುಟ್ಟಿ ಏನು ಲಡ್ಡು ಅಂತ ಕರಿತೇನೆ, ಜಿಲೇಬಿ ಅಂತ ಕರಿತೇನೆ. ಒಂದೊಂದು ಮಕ್ಕಳು ಸಣ್ಣ ಮಕ್ಕಳು ಬಂದರೆ ರಸಗುಲ್ಲ ಅಂತ ಕರಿತೇನೆ. ಆ ಒಂದು ಅಟ್ರಾಕ್ಷನ್ ಮಕ್ಕಳಲ್ಲಿ ಬಂದ್ಬಿಡುತ್ತೆ. ಅಜ್ಜಿ ಇವತ್ತು ಶ್ರೀರಾಮ್ ಹೇಳಿಲ್ವಲ್ಲ ಅಂತಾರೆ. ಅದಾದಮೇಲೆ ಹರಕೆ ಹನುಮಾನ್ಗೂ ಜೈ ಅಂತ ಹೇಳಿರ್ತಾರೆ, ಅದನ್ನು ಹೇಳ್ತೇನೆ. ಕೂತ್ಕೊಂಡು ಕೈಯಲ್ಲಿ ನಾನು ತಾಳ ಹಾಕಿದ್ರೆ ಮಕ್ಕಳು ತಾಳ ಹಾಕ್ತಾರೆ. ಇಷ್ಟೆಲ್ಲ ಮಾಡಿಕೊಂಡು ತಿರ್ಗಾ ಮನೆಗೆ ಬಂದು ಅಡುಗೆ ಮಾಡ್ಕೊಳ್ತೇನೆ. ಅಡುಗೆ ಆದಮೇಲೆ ಒಂದು ಕಾಲಿಗೆ ನ್ಯೂಸ್ ಹಾಕ್ಕೊಂಡು ರೇಡಿಯೋ ಹಾಕ್ಕೊಂಡು ನ್ಯೂಸ್ ಕೇಳ್ತೇನೆ. ಬೆಳಗ್ಗೆ ಹೊತ್ತು ಗೇದಾರಾಧನ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತೇನೆ. ನೀರು ಕುಡಿಯೋ ಟೈಮಲ್ಲಿ ಅದು ನಾನು ಓಡಾಡೋವಾಗ ಹಾಕ್ಕೊಂಡಿರ್ತೇನೆ. ಮಿಕ್ಕಿದ ಟೈಮು ಅದು ಮಲಗಿರುತ್ತೆ ಪಕ್ಕ. ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ 2 ಗಂಟೆ ತನಕ ಓಡಾಡ್ತೇನೆ. ಆಮೇಲೆ ಅರ್ಧ ಗಂಟೆ TV ಹಾಕ್ಕೊಳ್ತೇನೆ. ಇಲ್ಲೇ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ತೇನೆ. ಅದು ಸಾಕಾಯಿತು ಅಂದರೆ ಆಫ್ ಮಾಡ್ತೇನೆ. ಫ್ಯಾನ್ ಹಾಕ್ಕೊಂಡು 1 ಗಂಟೆ 1-1/4 ಗಂಟೆ ಟೈಮ್ ಮಲಗಿರ್ತೇನೆ. ನಿದ್ದೆ ಆ ಥರ ಬರಲ್ಲ, ಮಲಗಿರ್ತೇನಿಲ್ಲ ಅಂತ. ತಿರ್ಗಾ 3:45 ಎದ್ದು ಕೈಕಾಲು ಮಕ್ಕ ತೊಳ್ಕೊಂಡು ಎದ್ದ ತಕ್ಷಣ ನಮ್ಮ ಮಕ್ಕ ತೊಳಿಬೇಕು, ಜಡೆ ಹಾಕೋಬೇಕು. ಮೊದಲಿಂದಲೂ ಅಷ್ಟೇ, ಇವತ್ತಿಂದ ಎಲ್ಲ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೂ ಅದೇ ಪದ್ಧತಿ ಇತ್ತು. ನಮ್ಮ ಮನೇಲಿ ನಮಗೂ ಅದೇ ಬಂದಿದೆ, ನನ್ನ ಮಕ್ಕಳಿಗೂ ಅದೇ ಹೇಳ್ಕೊಟ್ಬಿಟ್ಟಿದೆ. ಎದ್ದ ತಕ್ಷಣ ತಲೆ ಕೂದಲು ಬಿರಿ ಹಾಕ್ಕೊಂಡು ಬರಬೇಡಿ, ಲಕ್ಷಣ ಇರೋ ಫುಡ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ.
ಇರೋ ಕೊಟ್ಟ ಅಲ್ವಾ, ಭಗವಂತ ಕೊಟ್ಟಿರೋದನ್ನ ನಾವೇನು ಬೇರೆ ಮಾರ್ಪಾಟ್ ಮಾಡ್ಕೊಳಕ್ಕಾಗಲ್ಲ. ಇರೋದನ್ನ ಅದೆಷ್ಟೇ ಆಗಲಿ ಕಳಕಳಿಯಾಗಿ ಆಗುತ್ತೆ. ತಲೆ ಬಾಚ್ಬಿಟ್ಟು ಹಣೆಗೆ ಒಂಚೂರು ಇಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಕಳೆ ಇರುತ್ತೆ. ಅದೇ ನಮಗೆ ಮನೆ ತುಂಬ ಐಶ್ವರ್ಯ ಇರ್ತದೆ. ಅದೊಂದು ತಿಳ್ಕೊಂಡಿದ್ದೀನಿ. ನಾನು ಮಕ್ಕಳಿಗೂ ಅದೇ ಹೇಳ್ಕೊಟ್ಬಿಟ್ಟಿದ್ದೇನೆ, ಮರುಮಕ್ಕಳಿಗೂ ಅದೇ ಹೇಳ್ತಾ ಇರ್ತೇನೆ. ಎದ್ದ ತಕ್ಷಣ ಒಂದು ಚುಮ್ಮನೀರು ಅಂತ ಅನ್ಬಾರ್ದು, ಚೆನ್ನಾಗಿ ಮಗ ಉಚ್ಚಿ ಹಣೆಗೆ ಇಟ್ಕೊಳ್ಳಿ, ಬರೋ ಶ್ಲೋಕಗಳು ಹೇಳ್ಕೊಳ್ಳಿ, ಆಯಾ ದಿನದ್ದು ಆ ಕೆಲಸಗಳು ಮಾಡ್ಕೊಳ್ಳಿ. ಪ್ರತಿಯೊಂದು ಅಮ್ಮ ನೀನು ಕೊಡು ಅಂತ ಕೇಳಬಾರ್ದು. ಒಂದು ಸ್ನಾನಕ್ಕೆ ಹೋಗ್ಬೇಕಾದ್ರೆ ನೀನು ತೊಗೊಂಡೋಗ್ಬೇಕು. ನಾವು ಮಕ್ಕಳಿಗೆ ಅದು ಹೇಳ್ಕೊಟ್ಟಿರೋದ್ರಿಂದ ಇವತ್ತು ಮಕ್ಕಳ ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಕ್ಕಳನ್ನ ಬೆಳೆಸೋದು ಅಂದ್ರೆ ಈಗ ಒಂಥರ ಕಾಂಪ್ಲೆಕ್ಸ್. ಈಗ ನಿಮ್ ಕಾಲದಲ್ಲಿ ಮನೆ ತುಂಬಾ ಮಕ್ಳಿರೋರು, ನಮ್ಮ ಮಕ್ಳಲ್ದಿರ ಅಣ್ಣನ ಮಕ್ಳು ಅಕ್ಕನ ಮಕ್ಳು ಎಲ್ಲರೂ ಒಟ್ಟಿಗೆ ಸಾಕ್ತಾ ಇದ್ರಿ. ಎಲ್ಲರೂ ಹೇಳ್ತಾರೆ ಮನೆ ತುಂಬಾ ಮಕ್ಳು ಇರ್ತಿದ್ರು, ಬೆಳ್ಕೊಂಡ್ಬಿಟ್ರು ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ಒಂದೊಂದೇ ಮಕ್ಳನ್ನ ಸಾಕ್ತಿವಿ, ತುಂಬಾ ಕಷ್ಟ ಅಂತ. ನೀವೇನ್ ಹೇಳ್ತೀವಿ? ನಾವೇನಿದ್ರು ಒಂದೊಂದು ಮಕ್ಕಳು ಆದ್ರೂ ಕೂಡ ಆ ಮಗುನ ಹತ್ರ ಕಟ್ಕೋಬೇಕು. ಒಳ್ಳೆ ಮಾತಲ್ಲೇನೆ ಅದು ಕೊಡ್ತೇನೆ, ಏನ್ ಕೊಡ್ತೇವೋ ಗೊತ್ತಿಲ್ಲ. ನಾವು ಒಂದು ಆಸೆ ಅನ್ನೋದು, ಯಾಕೆಂದ್ರೆ ಮಕ್ಳಿಗೆ ಯಾವ ತೋರಿಸು, ಒಂದು ಐಸ್ ಕ್ರೀಮ್ ತೋರಿಸಿ, ಒಂದು ಬೆಲೂನ್ ತೋರಿಸಿ, ಇನ್ನು ಆಟ ಸಾಮಾನು ಇರ್ತಲ್ಲ ತೋರಿಸಿದ ತಕ್ಷಣ ಮಕ್ಕಳು ಖುಷಿಯಾಗೋಗುತ್ತೆ. ಆ ಮಕ್ಕಳನ್ನ ಒಳ್ಳೆ ತಂದಲ್ಲಿ ಹತ್ರ ಕೂಡಿಸ್ಕೊಂಡು ಅದಕ್ಕೆ ತಲೆ ಸವರಿ, ಕೆನ್ನೆ ಸವರಿ, ಒಳ್ಳೆ ಏನೋ ಒಂದೆರಡು ಬರೋದನ್ನ, ರಾಮ್ ದೇವ್ರದ್ದೇ ಆಗಲಿ, ಸೀತಾ ದೇವ್ರದ್ದೇ ಆಗಲಿ, ಏನೋ ಒಂದೆರಡು ಆ ಮಕ್ಕಳು ತೊದಲು ಬಾಯಿಗೆ ಏನು ಮಾತಾಡ್ತಾರೋ ನಾವು ಅದೇ ಥರ ಮಾತಾಡಿಕೊಂಡು ಅವಕ್ಕೊಂದೆರಡು ಕತೆ ಹೇಳಿಬಿಟ್ಟು ಅವ್ರ ಸಮ್ಮುಖ ನಾವು ಸ್ವಲ್ಪ ಆಟ ಆಡ್ತಾ ಇದ್ದರೆ ಆ ಮಕ್ಕಳು ಸ್ವಲ್ಪ ಡೆವಲಪ್ ಆಗದೆ ಆಗ್ತಾರೆ. ಅವ್ರು ಕೇಳಿದ್ದು ಅದೇ ತಾಳ್ಮೆ ಇರೋದ ನಾವು ತಂದ್ಕೋಬೇಕು. ಅದೇ ಹೇಳಿದ್ನಲ್ಲ, ತಾಳ್ಮೆ ಇಲ್ಲದೆ ಇದ್ದಾಗ ಏನು ಮಾಡಬೇಕು ಹೇಳಿದ್ನಲ್ಲ, ಒಂದು ಕೈಯಲ್ಲಿ ಒಂದು ಬಕ್ಸೆ ನೀರು ಹಾಕೊಳ್ಳಿ, ಪಟ್ಟಂತ ಆ ಮಗು ಹಠ ಮಾಡಿದಾಗ ಅದಕ್ಕೊಂಚೂರು ಎರ್ಚಿ ವಿಪರೀತ ಜೋರಕ್ಕೆ ಬೇಡ, ಅದೇ ಒಂದು ಹಠ ಮಾಡುತ್ತೆ. ನಾವು ಒಂದು ಸ್ವಲ್ಪ ಮಗ ಒರೆಸ್ಕೋಬೇಕು, ಫ್ರೆಶ್ ಆಗಲೇಬೇಕು. ಆ ಮಕ್ಕಳು ನಾವು ಸಮಾಧಾನ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಮ್ಮದೇ ನಡೆಯುತ್ತೆ ಅಂತ ಅದು ಹಠ ಮಾಡುತ್ತೆ. ಅದು ಕೇಳಿದ್ದೆಲ್ಲ ನಾವು ಕೊಡ್ತಾ ಇದ್ರೆ ಅದು ಪ್ರತಿಯೊಂದು ದಿವಸವೂ ಅದೇ ಕೇಳ್ತಾ ಇರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ತಂದೆ ತಾಯಿ ವರ್ಷಕ್ಕೊಂದ್ಸತಿ ಎಲ್ಲಾದರೂ ಕರ್ಕೊಂಡು ಹೋಗ್ತಾನೆ, ಪ್ರತಿ ತಿಂಗಳು ಆಗಲ್ಲ ಊಟ ಹೇಳಬೇಕು. ಮಕ್ಕಳಿಗೆ ಹೇಳೋ ರೀತಿ ಹೇಳಬೇಕು, ಕತೆ ಹೇಳಬೇಕು, ಹೊರಗಡೆ ವಾಕಿಂಗ್ ಕರ್ಕೊಂಡೋಗ್ಬೇಕು. 4 ಜನದಲ್ಲಿ ಬೆರೆಯೋ ಥರ ಮಕ್ಕಳನ್ನ ನಾವು ಬೆಳೆಸಲೇಬೇಕು. ಹೊರಗಡೆ ಪಾರ್ಕೋಗ್ಲಿ ಆ ಮಗು ಜೊತೆ ಸೇರು, ಅದೇ ಆಟ ಇರೋ ಆಟ ಬೇಕು ಅನ್ನತ್ತೆ. ಬೇಡ, ಅವನ ಆಟ ಆದ್ಮೇಲೆ ನೀನಾಡು, ಪರವಾಗಿಲ್ಲ, ಇನ್ನೊಂದ್ಸತಿ ನೀನಾಡು, ತಪ್ಪೇನಿಲ್ವಲ್ಲ ಅಂತ ಮಕ್ಕಳು ನಾವು ಸರಿತಿದ್ದೀವಿ. ನಾವು ತಿದ್ದಲಿಲ್ಲ ಅಂದರೆ ಅವರು ಸರ್ಕೋಗೋದಿಲ್ಲ. ಅವು ಏನು ಆಟ ಆಡ್ತಾರೋ ಅದು ನಾವು ಆಟ ಆಡಿದ್ರೆ ಮಕ್ಕಳು ಒಂದು ಸ್ಥಿಮಿತ ಬರ್ತಾರೆ. ನೀವು ಇವಾಗೂ ನಿಮ್ಮ ಮಕ್ಕಳ ಜೊತೆ ಆಟ ಆಡ್ತೀರಾ ಅಂತ ಕೇಳಿದ್ದೀನಿ. ಹೌದು, ಆಡ್ತಾ ಇದ್ದೀನಿ. ಇವತ್ತಿಗೂ ಆಡ್ತೇನೆ, ಐಸ್ ಪೇಸ್ ಆಡ್ತೇನೆ, ಗಟ್ಟವರ ಆಡ್ತೇನೆ. ಆಮೇಲೆ ಪೇಪರಲ್ಲಿ ವರ್ಡ್ಸು ಮಕ್ಕಳಿಗೆ ಹೇಳ್ತೇನೆ. ಬಟ್ ನಾನು ಕನ್ನಡ ಮೀಡಿಯಮೇ ಓದಿರೋದು. ಅವ್ರು ಹೆರಾಲ್ಡು, ಡೆಕ್ಕನ್, ಯಾವುದೋ ಇರುತ್ತಲ್ಲ ವೀಕ್ಲಿ ಪೇಪರ್ಸು, ಅದರಲ್ಲಿ ವರ್ಡ್ಸ್ ಇರುತ್ತೆ. ಇದನ್ನೆಲ್ಲ ನೋಡಬೇಕು, ಇದರೆಲ್ಲ ಬರ್ಕೊಡಿ. ಯಾರು ಎಷ್ಟು ಬೇಗ ಬರೀತೀರೋ ಒಂದು ಚಪ್ಪಾಳೆ ಇಲ್ಲ 2 ಚಪ್ಪಾಳೆ ಹೊಡಿತೀನಿ. ದುಡ್ಡು ಕೊಡ್ತೀನಿ ಅಂತ ಹೇಳಲ್ಲ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಲ್ಲ. ಕ್ಲಾಪಿಗೆ ಹಾಕೋಣ, ಆಟ ಆಡೋಣ, ಕಣ್ಣು ಬಟ್ಟೆ ಕಟ್ಟೋದು, ಆಟ ಆಡೋದು. ಆಮೇಲೆ ಇವಾಗೆಲ್ಲ ಅವಲಕ್ಕಿ ಬುಗ್ಲಕ್ಕಿ ಆ ಥರ ಆಟೋದು. ಕೈಯಲ್ಲಿ ಏನಾದರೂ ಒಂದು ಪೈಸಾ ಇಟ್ಕೊಂಡು ಯಾವ ಕೈಯಲ್ಲಿದೆ ಹೇಳಿ ಅಂತ ಅನ್ನೋದು. ಈ ಥರ ಇವತ್ತಿಗೂ ಮಕ್ಕಳು ಮಾಡಿಸ್ತಾ ಇದ್ದೇನೆ. ಬಟ್ಟೆ ಹೊಲಿಯೋದು ಹೇಳ್ಕೊಡ್ತೇನೆ ಮಕ್ಕಳಿಗೆ. ಅಡುಗೆ ಮನೆಗೆ ಬಂದರೆ ಚಪಾತಿ ಮಾಡ್ತಾರೆ ಮಾಡಿ ಅಂತ ಹೇಳ್ತೇನೆ. ಆಮೇಲೆ ರಂಗೋಲಿ ಪುಡಿ ಕೊಡ್ತೇನೆ, ಪೇಪರ್ ಇಟ್ಕೊಳ್ತೇನೆ. ಅದಕ್ಕೆ ಎಂಟು ಚೆಲ್ಲಿದ ತಕ್ಷಣ ಅದು ಎತ್ತೋದಿಕ್ಬೇಕು. ಅದಕ್ಕೆಲ್ಲ ಬೇಕು. ಅವ್ರ ಮೇಲೆ ತರಿಸ್ತೇನೆ, ನೀರಿನ ತರಿಸ್ತೇನೆ, ಪೇಪರ್ ಹಾಕ್ತೇನೆ, ಕೈ ಬಟ್ಟೆ ಒರೆಸೋದು ತರಿಸ್ತೇನೆ. ರಂಗೋಲಿ ಏನು ಬರ್ತೋ ಮಾಡಿರ್ತೇನೆ. ಅದೆಲ್ಲ ರಂಗೋಲಿ ಆಗುತ್ತೆ. ಅದಾದಮೇಲೆ ಪೇಪರಲ್ಲೆಲ್ಲ ಒಂದು ಕಡೆ ಉಪ್ಪೆ ಮಾಡಿ ಅದು ಕಾಲು ನಿಂತ್ಕೊಂಡ್ರೆ ಮನೆಯೆಲ್ಲ ಗಲೀಜಾಗತ್ತೆ. ಆ ಗಲೀಜಾದಾಗ ನೀವೇ ಅದನ್ನು ಕಸ್ಬಕ್ಕೆ ಗೂಡಿಸ್ಬೇಕು. ಒಬ್ರು ಗೂಡಿಸಿದ್ರೆ ಒಬ್ಬರು ಒರೆಸ್ಬೇಕು ಅಂತ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೇನೆ. ಮಕ್ಕಳು ಅದೊಂದು ಮಾಡ್ತಾರೆ, ಬೇಜಾರೇ ಮಾಡ್ಕೊಳ್ಳಲ್ಲ ಮಕ್ಕಳು. ಊಟ ಮಾಡುವಾಗಲೂ ಅಷ್ಟೇ ಎಲ್ಲ ತಟ್ಟೆಗೆ ಹಾಕ್ಕೊಳ್ತೇವೆ. ಇಷ್ಟಿಷ್ಟು ಹೊಡಿಸ್ಬೇಕು ಪುಟ್ಟ. ತಟ್ಟೆಗೆ ನಾವು ಎಂಜಲ್ ಮಾಡಿರ್ತೇವಲ್ಲ, ಏನಕ್ಕೆ ಎಂಜಲು ಅಂತಂದರೆ ಯಾರ್ಯಾರು ಏನೇನು ಮೈಯಲ್ಲಿ ರೋಗ ಇರ್ತೋ ಗೊತ್ತಾಗಲ್ಲ. ಅದರಿಂದ ಅಷ್ಟೇ ಎಂಜಲು, ಬೇರೆ ಥರ ಎಂಜಲಲ್ಲ. ಒಬ್ಬೊಬ್ಬರಿಗೂ ಕೆಮ್ಮಿರುತ್ತೆ, ನೆಗಡಿ ಇರುತ್ತೆ, ಜ್ವರ ಇರುತ್ತೆ. ಆ ಒಂದು ವಿಷಯಕ್ಕೆ ತಟ್ಟೆಗೆ ಹಾಕಬಾರ್ದು ಅಂತ ಮಕ್ಕಳಿಗೆ ಹೇಳ್ಕೊಟ್ಟೇವೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೈ ತೊಳ್ಕೊಳ್ಳಿ. ಆಮೇಲೆ ಮೂಗಲ್ಲಿ ಬೆರಳು ಹಾಕಬೇಡಿ, ಬಾಯಲ್ಲಿ ಬೆರಳು ಹಾಕಬೇಡಿ ಅಂತ ಅದು ಹೇಳ್ಕೊಟ್ಟಿದ್ದೇನೆ. ಮಕ್ಕಳ ಕೈಲಂತೂ ಕೆಲಸ ಮಾಡಿಸ್ತೇನೆ. ಆಮೇಲೆ ಬಾತ್ರೂಮಿಂದ ಕೈ ಕಾಲು ತೊಳ್ಕೊಂಡ್ಬಂದಾಗ ಮಕ್ಕಳಿಗೆ ಹಾಗೆ
ಬಂದ್ಬಿಡ್ತಾರೆ ಹುಡುಗರು. ಅವಾಗ ಏನು ಹೇಳ್ಕೊಟ್ಟಿದ್ದೇನೆ, 10 ಕೌಂಟ್ ಮಾಡಬೇಕು. ಫುಟ್ರೋದ ಮೇಲೆ 10 ಕೌಂಟ್ ಮಾಡಿಕೊಂಡು ಲೆಫ್ಟ್ ರೈಟ್ ಥರ ಮಾಡಿ ಕಾಲಲ್ಲಿ ನೀರಿಗೆ ಹೋಗುತ್ತೆ, ಆಮೇಲೆ ಹೆಜ್ಜೆ ಹಾಕ್ಕೊಂಡು ಓಕೆ. ಇಷ್ಟು ಹೇಳ್ಕೊಟ್ಟಿದ್ದೆ. ಎಷ್ಟು ಜನ ಮರಿ ಮಕ್ಕಳಿದ್ದಾರೆ? 4 ಜನ ಮರಿಮಕ್ಕಳಿದ್ದಾರೆ. ಪೇರೆಂಟಿಗೆ ಕಷ್ಟ ಆಗೋಗ್ತದೆ, ಇನ್ನು ವಯಸ್ಸಾಗಿರುತ್ತೆ ಅಜ್ಜಿ ತಾತನಿಗೆ, ನಿಮ್ಗೆ ಮರಿ ಮಕ್ಕಳು ಅಂತ ಹೇಳ್ತಾ ಇದೀರ. ಸೊ ಇಷ್ಟು ಎನರ್ಜಿ ಹೆಂಗ್ ಬರುತ್ತೆ ಅವ್ರನ್ನ ನೋಡ್ಕೊಳಕ್ಕೆ? ನಾನು ಅವ್ರ ಜೊತೆ ಹೇಳಿದ್ನಲ್ಲ, ನಾವು ಅನ್ಕೊಂಡ್ರೆ ನಮಗೆ ಮೈ ಒಂಥರ ಭಾರ ಬಂದಂಗೆ ಆಗುತ್ತೆ. ಅನ್ಕೊಳ್ದಿರ ನಾವು ಏನು ಕಾಯಿಲೆ ಇಲ್ಲ, ಚೆನ್ನಾಗಿದ್ದೇನೆ, ಧೈರ್ಯವಾಗಿ ಮುಂದಕ್ಕೆ ನಾನು ಮಾಡ್ತೇನೆ ಅಂತ 4 ಜನ ಮಕ್ಕಳಿಗೂ ಮರಿಮಕ್ಳಿಗೆ ಬಾಣಂತನ ನಾನು ಮಾಡಿದೆ. ಬಾಣಂತಿ ನೀರು ಹಾಕ್ತಾ ಇದೆ, ಮಗು ತಲೆ ಕಾಯಿಸ್ತಾ ಇದೆ, ಮಕ್ಕಳಿಗೆ ಹಾಡು ಹೇಳ್ಕೊಂಡು ಜೋಲಿಲಾಗಿ ತೊಟ್ಟಲ್ಲಿ ತೂಗ್ಬಿಟ್ಟು ಆಮೇಲೆ ಆಗ ನಾನು ನಮ್ಗೆ ಯಾವ ಥರ ಬಾಣಂತನ ಮಾಡಿದ್ರು, ನಾನು ಮೊಮ್ಮಕ್ಕಳು ಕೂಡ ಕುಡಿಗಳು ಹೊಟ್ಟೆಗೆ ಸೊಂಟಕ್ಕೆ ಅವರೆಲ್ಲ ಬಟ್ಟೆ ಕಟ್ಟೋರಲ್ಲ, ಕಿಟಕಿ ರಾಡ್ ಇಟ್ಕೊ ಅಂತ ಹೇಳ್ತಾ ಇದ್ದೆ. ರಾಡ್ ಇಟ್ಕೊಂಡ್ರೆ ಅವ್ರ ಸ್ಟ್ರೆಂತ್ ಇರುತ್ತೆ. ನಾವು ತೆಳುಗಿರೋ ಸೀರೆನ 6 ಗಜದ್ದು ಸೊಂಟಕ್ಕೆ ಟೈಟಾಗಿ ಕಟ್ಬಿಡ್ತಾ ಇದ್ದೆ ಪತ್ತಿದಡಿಗೆ, ಮತ್ತು ಜೊತೆಗೆ ತಲೆ ಕಾಯಿಸ್ಕೊಡ್ತಾ ಇದ್ದೆ. 4 ಜನ ಮರಿಮಕ್ಕಳಿಗೂ ನಾನು ಬಾಣಂತನ ಮಾಡಿದ್ದೆ. ನನ್ನ ಮೊಮ್ಮಕ್ಕಳಿಗೆ ಅಲ್ದಿರ ಮರಿಮಕ್ಕಳಿಗೂ ಮಾಡಿಬಿಟ್ಟೆ. ನಾನು ಯಾವತ್ತೂ ಆಯಾಸ ಪಟ್ಟಿಲ್ಲ. ಇದುವರೆಗೂ ಹಾಗೆ ಹೇಳಕ್ಕೆ ಹೋದರೆ ನಿಜವಾಗ್ಲೂ ನಾನು ಭೂಮಿ ಮ್ಯಾಲ ಹಾಕಿದ ದೇವ್ರ ನೆನಿಬೇಕು, ತಂದೆ ತಾಯಿ ನೆನಿಬೇಕೋ ಗೊತ್ತಿಲ್ಲ. ಇದುವರೆಗೂ ಒಂದು ದಿವಸ ಜ್ವರ ಅಂತ ಸತ್ಯವಾದ ಮಾತು ಹೇಳ್ತಾ ಇದ್ದೇನೆ, ಜ್ವರ ಅಂತ ಬಂದಿಲ್ಲ. ಹೇಳಿ ಯಾರನ್ನಾದ್ರು BP ಒಂದು ಬಿಟ್ಟರೆ ಏನು ಈ ನಡುವೆ ಯಾವಾಗಲಾದ್ರೂ ಈ ಮೊಣಕಾಲು ನೋವಷ್ಟೇ 9ನೇ ವಯಸ್ಸಿಗೆ ಅಷ್ಟು ಬಿಟ್ಟೆ. ಜ್ವರ ಕೇಳಿ ಒಂದು ಮಾತ್ರೆ ತೊಗೊಂಡಿಲ್ಲ, BP ಒಂದು ಮಾತ್ರೆ ಇಟ್ಕೊಂಡಿರ್ತೇನೆ, ಆ ಟೈಮಿಂಗ್ಸ್ ಇಟ್ಕೊಂಡಿದ್ದೀನಿ. ನಿಮ್ ಕಾಲದಲ್ಲಿ ಇಷ್ಟು ಹೆಲ್ತ್ ಹೆಂಗಿತ್ತು, ಇವಾಗ ಅವ್ರಿಗೆ ಹೇಗೆ ಹಾಳು ಮಾಡ್ಕೋತಿದ್ದಾರೆ ಅನ್ಸುತ್ತೆ. ಸಿಕ್ಕಿದ್ದು ತಿಂತಾ ಇದ್ದಾರಲ್ಲಪ್ಪ, ಮಾತಿದ್ರೆ ಆ ಹೋಟ್ಲಿಗೆ ಹೋಗೋಣ, ಇವಾಗ ರುಚಿಗೆ ಹೇಳ್ತಾರಲ್ಪ, ಇವಾಗ ಫ್ರೆಂಡ್ಶಿಪ್ ಸರ್ಕಲ್ ಜಾಸ್ತಿ ಆಗೋಗ್ಬಿಟ್ಟಿದೆಯಲ್ಲಮ್ಮ. ಮನೆ ಅಡುಗೆ ಯಾರಿಗೂ ಬೇಕಾಗಿಲ್ಲ. ಮನೇಲಿ ಏನಾಗುತ್ತೆ ಅಡುಗೆನ ಹೇಳ್ತಾರಲ್ಲ, ಉಪ್ಪು ಖಾರ ಹಾಕ್ತೀರ, ಬೇರೆ ಇನ್ನೇನಿಲ್ಲ ಅಂತಾರೆ. ಅವ್ರು ಅಡುಗೆ ಸೋಡಾ ಹಾಕಿದ್ರು ಪರವಾಗಿಲ್ಲ, 3 ದಿವಸದ ಸುಳಿ ಅವ್ರು ಫ್ರಿಜ್ಜಲ್ಲಿ ಇಟ್ಟದ್ದು ಬಿಸಿ ಮಾಡಿ ಹಾಕಿದ್ರು ರುಚಿಯಾಗಿರುತ್ತೆ. ಆ ರುಚಿ ಅಲ್ಲಿ ಸಿಕ್ಕತ್ತೆ, ಅದೇ ರುಚಿ ಇಲ್ಲಿ ಸಿಕ್ಕಲ್ಲ ಅಂತಾರೆ. ನಮ್ಗೆ ಇವತ್ತಿಗೂ ನಮ್ಮ ಮಕ್ಕಳಿಗೆಲ್ಲ ಅದೇ ಹಾಕ್ತಾ ಇರೋದು. ಆದರೂ ಆ ಮಕ್ಕಳು ಕೇಳ್ತಾರೆ, ಏನೋ ಬರ್ಗರ್ ಅಂತೆ, ಪಿಜ್ಜಾನಂತೆ, ಅದು ಇದು ಹೇಳ್ತಾರೆ. ಅದು ಅವ್ರಿಗೂ ಹೇಳಿದ್ದೇನೆ, ತಿಂಗಳಿಗೊಂದ್ಸತಿ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು, ಪುಟ ಎಲ್ಲ ಸತಿ ಕರ್ಕೊಂಡು ಹೋಗೋದು, ಅದೇ ಪ್ರಾಕ್ಟೀಸ್ ಆಗುತ್ತೆ ಮಕ್ಕಳಿಗೆ. ಬೇಡಮ್ಮ, ಒಂದ್ಸತಿ ಯಾವಾಗಲೂ ತಿಂಗಳಿಗೊಂದ್ಸತಿ ಹೊರಗಡೆ ನಿಮಗೂ ಬೇಜಾರಾಗಿತ್ತು, ಒಂದ್ಸತಿ ಹೋದ್ಮೇಲೆ ಹೋಟ್ಲಿಗೆ ಹೋದ್ಮೇಲೆ 8-10 ಸಾವಿರ ಇದ್ದರೆ ಮನೆಗೆ ಬರೋಕ್ಕಾಗುತ್ತೆ. ಆ 8-10 ಸಾವಿರ ಇತ್ತು ಅಂತಂದರೆ ನಿಮ್ಮ ದಿನದ ಎಷ್ಟು ಹಾಲಿರುತ್ತೆ, ಮೊಸರಿರುತ್ತೆ, ತರಕಾರಿ ಇರುತ್ತೆ, ಎಷ್ಟು ಖರ್ಚಿರುತ್ತೆ, ಎಕ್ಸ್ಟ್ರಾ ಬಿತ್ತು ಅಂತಂದರೆ ನಿಮ್ಗೆ ಎಷ್ಟು ಬಾಧೆ ಆಗುತ್ತೆ. ಗಂಡಸ್ರು ಎಷ್ಟು ತಂದುಕೊಡ್ತಾರೆ, ನೀವು ಹೆಂಗಸರು ಅಂತ ಎಷ್ಟು ದುಡ್ತೀವಿ. ಬಂದಿದ್ದೆಲ್ಲನೂ ಎಲ್ಲ ನಾವು ಸಾಲ ಲೋನ್ ಅಂತ ಕಟ್ಟಿಬಿಟ್ರೆ ನಮ್ಮ ಜೀವನಕ್ಕೆ ಏನು ಮಾಡೋದು. ಇದ್ರ ಮಧ್ಯೆ ಫಂಕ್ಷನ್ ಬರುತ್ತೆ, ಯಾವ ಫಂಕ್ಷನ್ಗೆ ಹೋದ್ರೂ ಅವಾಗ 50 ರೂಪಾಯಿ ಕೊಟ್ಟರು ನಡೀತಾ ಇತ್ತು, 100 ರೂಪಾಯಿ ಕವರಲ್ಲಿ ಕೊಟ್ಟರು. ಇವಾಗ 500 ರೂಪಾಯಿ ಇಟ್ಟು ಮರ್ಯಾದೆ ಕಮ್ಮಿ ಆಗೋಗಿದೆ. ಇವಾಗ ಯಾರು ಏನು ತೊಂದರೆ ಏನಿಲ್ಲ, ಬೇಕಾದಷ್ಟು ದುಡ್ಡು ಬರುತ್ತೆ, ಇಲ್ಲ ಅಂತಲ್ಲ. ಆ ದುಡ್ಡನ್ನ ನಮಗೆ ಸಮೀಪ ಬೇಕು ಅಂತ ಉಳಿಸ್ಕೊಂಡ್ರೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ ಸಾಲಗಾರ ಆಗ್ತದೆ. ಎಷ್ಟು ಬಂದರೂ ಇವಾಗ ಸಾಲ್ತಾ ಇಲ್ಲ ಪುಟ್ಟ. ಪ್ರತಿಯೊಂದು ಇವಾಗೆಲ್ಲ ಲೋನ್ಗಳು ತೊಗೊಳ್ತಾರೆ, ಅದಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕಾ, ಸ್ವಂತ ಮನೆ ಇದ್ದರೆ ಟ್ಯಾಕ್ಸ್ ಕಟ್ಟಬೇಕಾ, ನೀರಿನ ಬಿಲ್ಲು, ಲೈಟ್ ಬಿಲ್ಲು, ಪ್ರತಿಯೊಂದು ಎಲ್ಲದಕ್ಕೂ ದುಡ್ಡು ಹೊರಟಾಗ್ತದೆ. ಈ ಉಳಿಸೋದೇನು ಬಂತು? ಯಾಕೆ ಉಳಿಸ್ಬೇಕು, ನಾವು ಇವತ್ತಿನ ಜೀವನ ಆರಾಮಾಗಿ ಮಾಡಿದ್ರೆ ಸಾಕು ಅಂತಾರಪ್ಪ. ಇವು ಒಂದು ದಿವಸದ ಹೋಗ್ಬಿಡತ್ತೆ ಜೀವ. ಬೆಳಗಾಗಿದ್ದೇನೋ ರೋಗ ಬರುತ್ತೆ, ಅವಾಗ ತೊಗೊಂಡು ಹೋಗ್ಬೇಕು ಆಗ್ತಾರಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ ನಾವು, ಹೋದರೆ ಹೈಫೈ ಇದಕ್ಕೆ ಹೋಗಬೇಕು. ಅಲ್ಲಿ ಹೋದ್ರೂ ಅದರಲ್ಲಿ ಸ್ಪೆಷಲ್ ವಾರ್ಡೇ ಬೇಕು, ಸಿಂಗಲ್ ಬೆಡ್ಡೇ ಬೇಕು ಅಂತೇವೆ. ಅದು ನಮ್ದಲ್ವ ತಪ್ಪು? ನಮ್ದಲ್ವ? ನಾವು ತಲೆ ಮೇಲೆ ನಾವು ಬಡ್ಡೆ ಇಟ್ಬಿಡ್ತಾ ಇದ್ದೇವೆ ಹುಡುಗಿ. ಅದನ್ನು ನಾವು ಕಮ್ಮಿ ಮಾಡ್ಕೋಬೇಕು. ಇರೋದ್ರಲ್ಲಿ ಖುಷಿಯಾಗಿದ್ದರೆ ಆರೋಗ್ಯ ಇದ್ದೇ ಇರುತ್ತೆ. ಇಲ್ಲದೇ ಇರೋದು ನಾವು ಮಾಡ್ಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರು ಹಾಗೆ ಮಾಡ್ಕೊಳ್ತಾ ಇದ್ದೇವೆ. ಇದೇ ಅಂತ ಒಬ್ಬರು ನೋಡೊಬ್ಬರು ನಾವು ಬರ್ರೆ ಹಾಕ್ಕೊಳ್ತಾರ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಜೀವನ. 4 ಜನಗಳಾಗಿ ನಾವು ಜೀವನ ಮಾಡಬೇಕು ಅಂತ ಅನ್ಸುತ್ತೆ. ಅದನ್ನ ನಾವು ಕಮ್ಮಿ ಅವ್ರ ಥರ ನಾವು ಹೋಗಕ್ಕಾಗತ್ತಾ? ಅವರು ಇನ್ನು ಹೈ ಫೋರ್ಸ್ದಲ್ಲಿ ಇರ್ತಾರೆ, ಅಷ್ಟ ಎಗರಕ್ಕಾಗತ್ತಾ? ಒಂದೇ ಸತಿ 4 ಮಾಡಿನೂ ಹತ್ತಕ್ಕಾಗತ್ತಾ ಪುಟ್ಟ? ನಿಧಾನಕ್ಕೆ ಹತ್ತಿದ್ರೆ 4ನೇ ಮಾಡಿ ಹೋಗ್ತೇವೆ. ಒಂದೇ ಸತಿ ಹತ್ತಕ್ಕಾಗತ್ತಾ? ಆಗಲ್ಲ. ಅದನ್ನು ನಾವು ತಿಳ್ಕೊಂಡು ಮುಂದುವರೆದ್ರೆ ನಾವು ಮೇಲೆ ಬಂದೇ ಬರ್ತೇವೆ.
ಬರಲ್ಲ ಅನ್ಸಿಲ್ಲ. ಮಕ್ಕಳನ್ನೂ ಅಷ್ಟೇ ಯಾವ ರೀತಿ ನಾವು ಮಾಡಬೇಕು ಅಂತ ಒಂಥರ ನಾವು ಡೈವರ್ಟ್ ನಮ್ಮ ಕಡೆ ಮಾಡ್ಕೋಬೇಕು ಮಕ್ಕಳನ್ನ. ಈಗಿನ ಮಕ್ಕಳು ಕೇಳೋದೇ ಇಲ್ಲಪ್ಪ ಅಂತ. ಅದೇ ಕೇಳಲ್ಲ, ನಿಜಾನ ಒಪ್ಕೊಂಡೆ ಕೇಳಲ್ಲ ಅಂತಂತೇವೆ. ಅವ್ರು ಚೆಲ್ತಾರೆ, ಚೆಲ್ಲೋದನ್ನು ಕೊಡಿ. 2 ನಿಮಿಷ ಆದ್ಮೇಲೆ ಪಾಕುಟ್ಟ ಅಂತ ಒಳ್ಳೆ ಮಾತಾಡಿ ಎಷ್ಟೊತ್ತಿರುತ್ತೆ, ಒಂದು 2 ನಿಮಿಷ ಆಡೋದು, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಬಾ ಇದೆಲ್ಲ ನಾನು ಬರ್ತೇನೆ ನೀನು ಮಾಡುವಂತ ಮಾಡೇ ಮಾಡ್ತಾರೆ ಮಕ್ಕಳು. ಈಗ ಇವಾಗಿನ ಮಕ್ಕಳಿಗೆ ಇಷ್ಟು ಸಿಂಪಲ್ ಆಗಿ ಜೀವನ ಮಾಡಬೇಕು ಅನ್ನೋದನ್ನ ಹೇಗೆ ಹೇಳ್ತೀವಿ? ಏನು ಇವಾಗ ಆಟ ಪಾಠದಲ್ಲ, ಊಟ ತಿಂಡಿ ಇಲ್ಲ, ಅಥವಾ ಹಾಕೊಳ್ಳೋ ಬಟ್ಟೆ ಮೇಲ ಯಾವ ವಿಷಯದಲ್ಲಾದ್ರೂ ಈಗ ದುಡಿತಾ ಇದ್ದೀವಿ, ಎಲ್ರಿಗೂ ಲಕ್ಷಗಳಲ್ಲಿ ಸಂಬಳ ಸಂಬಳ ಬರ್ತಾ ಇದೆ. ಸೊ ಇನ್ನೂ ಬೇಕು ಈ ಕಂಫರ್ಟ್ ಇಲ್ವಾ, ಇನ್ನೊಂಚೂರು ಜಾಸ್ತಿ ಹೋಗೋಣ, ಇನ್ನೊಂಚೂರು ಜಾಸ್ತಿ. ಎಷ್ಟು ಹೋದ್ರೂ ನೀನ್ ಹೊಟ್ಟೆಗೆ ಎಷ್ಟಪ್ಪ ತಿಂತೀಯ, ಎಷ್ಟು ತಿಂತೀಯ ನೀನು? ಇನ್ನೊಂದಷ್ಟು ದುಡ್ಕೊಳ್ತೀಯ, ಇನ್ನೊಂದಿಷ್ಟು, ಆಮೇಲೆ ಈಚೆ ಕಕ್ಕಲೇಬೇಕಾ? ಎಷ್ಟು ದುಡಿದ್ರೂ ಕೂಡಿಡ್ತೀಯ ಅಷ್ಟೇ. ಇವಾಗ ತಟ್ಟೆಲಿ ಇನ್ನೊಂದು ಹೋಳಿಗೆ ಹಾಕ್ತೀವಿ, ಇನ್ನೊಂದು ಹೋಳಿಗೆ ಹಾಕ್ತೀವಿ, ಒಂದು ಹೋಳಿಗೆ ತಿನ್ನೋಷ್ಟೊತ್ತಿಗೆ ನಿಮಗೆ ಬೇಡ ಅನಿಸ್ತಾ ಇರುತ್ತೆ. ಅದೇ ಥರ ನಾವು ತಿಳ್ಕೊಂಡ್ರೆ ಮುಂದಕ್ಕೆ ಹೋಗ್ತೇವೆ. ನೀನು ಇನ್ನೊಂದು ಎಕ್ಸ್ಟ್ರಾ ತಿಂದ ತಕ್ಷಣ ಅದು ಈಚೆಗೆ ಬರುತ್ತೆ. ಎಷ್ಟು ದುಡಿದ್ರೂ ನೀನೇನು ದುಡ್ಡೇನು ಮೈ ಮೇಲೆ ಹಾಕ್ಕೊಂಡು ಹೋಗಲ್ಲ. ನೀನು ಕೂಡಿಡ್ತೀಯ, ಇಲ್ಲ ಯಾರೋ ಸಾಲ ಕೇಳ್ತಾರೆ ಸಾಲ ಕೊಡ್ತೀಯ, ಕೊಟ್ಟ ಮೇಲೆ ಅವ್ನು ಕೊಡದೇ ಇದ್ರೆ ಅವನ ಹತ್ರ ಜಗಳಕ್ಕೆ ನೀವು ಹೋಗ್ತೀಯ. ಅವ್ರು ಕೊಡ್ಲಿಲ್ವಲ್ಲ ಅಂತ ಹೋಗಿ ದಾನ ಧರ್ಮ ಅಂತ ಅದು ಕೊಟ್ಬಿಟ್ರೆ ಅಂತಿರ್ಬೋದು. ಸಾಲ ಕೊಟ್ಮೇಲೆ ಅವ್ನು ಕೊಡ್ಲಿಲ್ವಲ್ಲ ಅಂತ ತಲೆ ಬರೀತಾ ಇರುತ್ತೆ. ಹೋಗಿ ಧರ್ಮವಾಗಿ ನಾವು ಯಾರೂ ಕೊಡಲ್ಲ. ಆ ಸಾಲ ಕೊಟ್ಟು ದಂತ ಕೊಡೋ ತನಕ ನಾವು ತಿಂತೇವೆ. ಇರೋದ್ರಲ್ಲಿ ತೃಪ್ತಿ ಮಾಡಿಕೊಂಡ್ರೆ ನಾವು ಮುಂದಿನ ಜೀವನ ಮಾಡ್ತೇವೆ. ಓದೋ ಹುಡುಗರಲ್ಲೂ ಅಷ್ಟೇನೆ, ಫ್ರೆಂಡ್ಸುಗಳಿಗೆ, ಯಾಕೆಂದರೆ ಇಲ್ಲಿ ಕಾಲೇಜ್ ಹತ್ರ ನಾನು ನೋಡ್ತಾ ಇದ್ದೀನಿ, ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ ಇಲ್ಲಿ. ನಿನ್ನ ಪ್ಯಾಕೇಜ್ ಮೇಲೆ ನಾನೇ ಕೇಳಿಸ್ಕೊಂಡು ನನ್ನ ನೋಡಿದವರು ಪೊಲೀಸ್ ಅಜ್ಜಿ ಬಂತು ಅಂತಲೇ ಕೇಳ್ತಾರೆ ಅಂತಾರೆ, ಇವತ್ತಿಗೂ ಅಂತಾರೆ. ಏನಕ್ಕೆ ಆ ಜೋಬಿಲಿ ಎಷ್ಟಿದೆ ದುಡ್ಡು ತೆಗಿಯೋ ನೋಡೋಣ ಅಂತ ಹೇಳಿರೋದು ಏಕವಚನದಲ್ಲಿ ಮಾತಾಡ್ತಿರೋದು ಕೇಳಿದೆ. ಆ ಹುಡುಗರಿಗೆ ಏನು ಹೇಳ್ತೇನೆ, ನೋಡ್ಬಿಟ್ಟ ನಿಮ್ಮ ಅಪ್ಪ ಅವನ ಹತ್ರ ಏನು ತಂದಿಟ್ಟಿರೋ ದುಡ್ಡು ಪ್ಯಾಕೆಟ್ ಮೇಲೆ. ಅವಾಗೆಲ್ಲ ನಮಗೆ 1 ರೂಪಾಯಿ 8 ಆಣೆ ಇತ್ತು, ನಮ್ಮ ಕಾಲದಲ್ಲಿ 4 ಆಣೆ ಇತ್ತು. ಇವಾಗ 1000 ರೂಪಾಯಿ ಕೊಡ್ತಾರತ್ತಲ್ಲೇ ಪ್ಯಾಕೆಟ್ ಮನೆಗೂ, ನಮಗೂ ಗೊತ್ತಿಲ್ಲ. ಇವಾಗ ನಮ್ಮ ಹುಡುಗರು ಹೇಳ್ತಾ ಇರೋದು ಕೇಳಿಸ್ಕೊಂಡಿರೋದನ್ನ ನಾನು ಕೇಳ್ತಾ ಇದ್ದೀನಿ. ಇರೋ ದುಡ್ಡನ್ನ ಆ ಹೆಣ್ಮಕ್ಳೇ ಕರೀತಾರೆ, ಗಂಡು ಮಕ್ಕಳೇ ಕರೀತಾರೆ, ಒಂದು ಪಿಕ್ಚರ್ ನೋಡ್ತಾರೆ, ಇಲ್ಲಿ ತಿನ್ಬಿಡ್ತಾರೆ. ಕ್ಲಾಸ್ಗೆ ಹೋಗ್ತಾರೋ ಇವಾಗ ಗೊತ್ತಿಲ್ಲ. ಅಪ್ಪ ಅಮ್ಮ ಏನು ಅಂದ್ಕೊಡ್ತಾರೆ, ಮಕ್ಕಳು ಹೋಗಿದ್ದಾರೆ ಅಂತ ಅಂದ್ಕೊಡ್ತಾರೆ. ಇವಾಗ ಮೀಟಿಂಗ್ ಕರೀತಾರೆ, ಬರ್ತಾರೆ ಪೇರೆಂಟ್ಸು, ಅವಾಗ ಅಟೆಂಡೆನ್ಸ್ ಇರುತ್ತೋ ಇವಾಗ ಗೊತ್ತಿಲ್ಲ. ಇವ್ರು ಓದಕ್ಕೆ ಬರ್ತಾರೋ ಜಾಲಿ ಮಾಡಕ್ಕೆ ಬರ್ತಾರೆ. ಅದನ್ನು ಆವಾಗ ತಂದೆ ತಾಯಿನೂ ಬಂದು ಸ್ಕೂಲ್ ಹತ್ರ ಕಾಲೇಜ್ ಹತ್ರ ವಿಚಾರಿಸ್ತಾ ಇದ್ದೆ, ಮಕ್ಕಳ ಭವಿಷ್ಯ ಮುಂದಕ್ಕೆ ಹೋಗೋಕ್ಕೆ ದಾರಿ ಆಗುತ್ತೆ. ಮಾಡಲೇಬೇಕು ಪುಟ್ಟ, ಹೆಣ್ಮಕ್ಳು ಅಷ್ಟೇ ಪುಟ್ಟ. ಯಾರು ಏನೋ ಮಾಡ್ತಾರೆ ಅಂತ ನಾವು ಒಂದು ಮುಳ್ಳು ಮೇಲೆ ಬಟ್ಟೆ ಹಾಕ್ತೇವೆ, ತೆಗೆಕ್ಕೆ ಹೋದ ತಕ್ಷಣ ಏನಂತೆ ಬಟ್ಟೆ ಹರಿಯುತ್ತೆ. ನಿಧಾನಕ್ಕೆ ತೆಗೆದ್ರೆ ಬಟ್ಟೆ ಹರಿಯ. ನಮ್ಮ ಜೀವನನೂ ಅಷ್ಟೆ, ಮುಂದಕ್ಕೆ ಹೋದರೆ ಇವತ್ತೇನು ನಿನ್ನ ಜೀವನ ಹಾಳು ಮಾಡ್ಕೊಂಡ್ರೆ ನಾಳೆ ಯಾರೂ ಆಗಲಿಲ್ಲ ಅಂದರೆ ಇಲ್ಲಿ ಒಂದು ಮಾತ್ರ ನಮ್ಗೆ ಓದ್ತೀಯ, ಇಲ್ಲ ಒಂದು ಫ್ಯಾನ್ಗೆ ನೇಣು ಹಾಕ್ಕೊಳ್ತೀಯ ಹೋಗ್ತೀಯ. ತಂದೆ ತಾಯಿ ಇಷ್ಟು ಶ್ರಮಪಟ್ಟು ಏನು ಬಂತು ಸಾರ್ಥಕ. ನಿನ್ನ ಜೀವನದಲ್ಲಿ ಓದಿ ಮೇಲಕ್ಕೆ ಬಂದು 4 ಜನಕ್ಕೆ ಒಳ್ಳೆ ಕಾರ್ಯದಲ್ಲಿ ಉಪಯೋಗ ಮಾಡು. ಎಷ್ಟೋ ಜನಕ್ಕೆ ಕಣ್ಣುಗಳಿರೋ ಸ್ಕೂಲ್ಗಳಿರುತ್ತೆ, ಕೈಕಾಲು ಇಲ್ಲದೆ ಇರೋರು ಇರ್ತಾರೆ, ಏನೋ ಮಾಡಬೇಕಾ ಅನಾಥಾಶ್ರಮ, ಇಂಥದಕ್ಕೆ ನೀವು ದಾನಗಳು ಪಡಿಬೇಕಾಗುತ್ತೆ. ಗಟ್ಟಿ ಮುಟ್ಟಿಯಾಗಿರೋ ಫ್ರೆಂಡ್ಸ್ಗಳಿಗೆ ಕುಡ್ತಾ ಕಳಿಸೋದು ಯಾಕೆ, ಆ ಗುಟ್ಕುಗಳು ಹಾಕ್ಕೊಂಡು ಓಡಾಡ್ತಾರೆ, ಅದೆಲ್ಲ ನೋಡಿಬಿಟ್ರೆ ತುಂಬ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತಮ್ಮ. ಅದು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಕಾಲೇಜಲ್ಲಿ ರುಕ್ಮಾಂಗದ ವ್ರತ ಕೂಡ ಈ ಮಾತನ್ನ ಮಾತಾಡಿದ್ದೇನೆ. ಈ ಕೃಷ್ಣ ಕಾಲೇಜು ರುಕ್ಮಾಂಗದ ಅನ್ನೋರು ಸೆಕ್ರೆಟ್ರಿ ಆತ್ಮದ್ದು ಕೂಡ ಮಾತಾಡಿದ್ದೇನೆ. ನಮ್ಮಲ್ಲಿದೆ, ಆ ಮಕ್ಕಳು ಕೇಳ್ಕೋಬೇಕು. ಅಪ್ಪ ಮಕ್ಕಳು ಬಂದು ಬಿಟ್ಟರೆ ನೀವು ಅದು ಆ ಅಣ್ಣ ತಮ್ಮನ ವರ್ಷನೇ ಇರ್ಬೋದು, ಕೆಲವರು ಅದು ಅಂತಾರೆ, ನಾವು ಆ ಭಾವನೆ ಇಲ್ಲ ಅಂತಾರೆ. ಕಣ್ಣೆ ಮೇಲೆ ಹೊಡೆಯೋದೇನು, ಬೆನ್ನ ಮೇಲೆ ಹೊಡೆಯೋದೇನು ಎಲ್ಲ ಏಕಾಂತವಾಗಿ ಮಾತಾಡ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಅಣ್ಣ ತಂಗಿ ಅಷ್ಟು ಅನ್ಯೋನ್ಯವಾಗಿರೋದು ಯಾರೂ ಇಲ್ಲ, ಯಾರೂ ಇರಲ್ಲ. ಅಪರೂಪ 100ಕ್ಕೊಬ್ಬರು ಸಿಕ್ಕಿದ್ರೆ ಅಣ್ಣ ತಂಗಿ ಅಂತಂದರೆ ಅನ್ಯೋನ್ಯ ಅನ್ನೋದು ಕಾಣಿಸುತ್ತೆ. ಎಲ್ಲ ಏಕವಚನದಲ್ಲಿ ಮಾತಾಡ್ಕೊಂಡು ಹೋಗೋ ಮಕ್ಕಳೇನು, ಎಲ್ಲ ಓದೋ ಮಕ್ಕಳೇನು. ಅದಕ್ಕೆ ಒಳ್ಳೆ ಮಾರ್ಗದಲ್ಲಿ ಬರಬೇಕು ಅಂತಂದರೆ ತಂದೆ ತಾಯಿನೂ ಕಾರಣ ಆಗ್ತಾರೆ, ಮಕ್ಕಳು ಅರ್ಥ ಮಾಡ್ಬೋದು. ಓದಬೇಕು, ಓದೇ ನಮ್ಗೆ ಸಂಪಾದನೆ. ನೀನಿಗೆ ಓದಬೇಕು ಒಂದು ಕೆಲಸ ಬೇಕು. ಮೊದಲ ಕಾಲದಲ್ಲೇ ಭೂಮಿಗೆ ಇರ್ತಾಯಿತ್ತು, ಎಕರೆ ಇರ್ತಾಯಿತ್ತು. ಇವಾಗ ಏನಿಲ್ಲ, ಬಿಲ್ಡಿಂಗ್ ತಗೋ, ಆ ಬಿಲ್ಡಿಂಗ್ ತಗೋ, ಅವನ ಆದ ಕಾರ್ ತೊಗೊಂಡ ನಾನು ಅದೇ ಕಾರ್ ತೊಗೋಬೇಕು, ಎಲ್ಲಿಂದ ಬರುತ್ತೆ ಸಾಲ ಮಾಡಬೇಕು.
ಅಪ್ಪ ಅಮ್ಮನ ಬೇಜಾರು ಪಡ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ನೀವು ಸಂಪಾದಿಸಿದ ದುಡ್ಡಲ್ಲಿ ನೀವು ಮಾಡ್ಕೊಳ್ಳಿ. ತಂದೆ ತಾಯಿ ಸಾಕದೇ ಇದ್ರೂ ಪರವಾಗಿಲ್ಲ, ಆ ಮಕ್ಕಳು ಚೆನ್ನಾಗಿ ಓದಿ, ಅವ್ರು ಚೆನ್ನಾಗಿದ್ರೆ ಸಾಕು. ಇದಾಗಿತ್ತು ಇವತ್ತಿನ ಇಂಪಾರ್ಟೆಂಟ್. ನೋಡಿ ನಮ್ಮ ಜೊತೆ ಇದ್ರು ಪೊಲೀಸ್ ಅಜ್ಜಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಸಾಕಷ್ಟು ನಿಮ್ಮ ಜೀವನದ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ. ಜೈ ಶ್ರೀರಾಮ್ ಪುಟ್ಟ, ನಿಮಗೂ ಹಾಗೆ ಆರೋಗ್ಯ ಕೊಟ್ಟು ಇನ್ನು ಚೆನ್ನಾಗಿ ಪ್ರಬಲನಾಗ ಕೊಟ್ಟರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಖ್ಯ ಆಗಿದೆ.